ನನ್ಗೆ ಇನ್ನೊಂದು ಪ್ರಶ್ನೆ. ಈಗ 10 ವಾರ ಜೊತೆ ಇರೋರ ಜೊತೆ ಎಲ್ಲ ಯಾಕೆ ಫ್ರೆಂಡ್ಶಿಪ್ ಮಾಡ್ತೀರಾ ಬನ್ನಿ ಅಂತ ಹೇಳ್ತಾರೆ ಮಂಜಣ್ಣಂಗೆ. ಸೊ ನೀವು ಅದನ್ನು ಪ್ರಶ್ನೆ ಮಾಡ್ತೀರಾ ವಿಕ್ಕಿ ಅವ್ರಿಗೆ. ಆದರೆ 10 ವಾರ ಆದಮೇಲೂ ಮೋಕ್ಷಿತಾ ಆ ಮನೇಲಿ ಇರ್ತಾರೆ, ಯಾಕೆ ಅದನ್ನು ಪ್ರಸ್ತಾಪಿಸಲ್ಲ, ಕೌಂಟರ್ ಕೊಡಲ್ಲ ಅಂತ? ಅವಶ್ಯಕತೆ ಇಲ್ಲ. ಅಂದರೆ ಫಿನಾಲನೇ ತೋರಿಸ್ತಲ್ಲ, ಮತ್ತು ನಾನು ಯಾಕೆ ಬಾಯಲ್ಲಿ ಹೇಳಬೇಕು? ಅದು ಎನರ್ಜಿ ವೇಸ್ಟ್. ಅದು ನಾನು ಬಾಯಲ್ಲಿ ಹೇಳಿ ಅದನ್ನು ತೋರಿಸೋದು ಎನರ್ಜಿ ವೇಸ್ಟ್. ಅದ್ರ ಬದಲು ಅವರೇ ನೋಡಿದ್ರಲ್ಲ ಸಾಕು. ಜೊತೆಗೆ ಮಂಜಣ್ಣ ಅವ್ರು ನಿಮ್ಗೊಂದು ಟೈಟಲ್ ಕೊಡ್ತಾರೆ, ಬಕೆಟ್ ರಾಣಿ ಅಂತ. ಸೊ ನೀವೇನು ಹೇಳ್ತೀರಿ ಅದ್ರ ಬಗ್ಗೆ? ಹಂಗೆ ಬಕೆಟ್ ಹಿಡಿಯೋದಿದ್ದಿದ್ರೆ ಕ್ಯಾಪ್ಟನ್ಸಿಗೆ ಹಿಡ್ದಿರ್ತಿದ್ದೆ ನಾನು. ಕ್ಯಾಪ್ಟನ್ಸಿನೇ ಬೇಡ ಅಂತ ಬಿಟ್ಟೋಳು. ಹಂಗಿದ್ರೆ ನೀವೇ ಡಿಸೈಡ್ ಮಾಡಿ ಬಕೆಟ್ ರಾಣಿನ ಅಲ್ವಾ ಅಂತ ಅಷ್ಟೇ. ಅತಿ ಹೆಚ್ಚು ಪದಗಳನ್ನ ಅಲ್ಲಿ ಯೂಸ್ ಮಾಡಿರೋದೇ ನಿಮಗೆ. ಧನರಾಜ್ ಅವರು ದುರಾಂಕಾರಿ ಅಂತ ಹೇಳ್ತಾರೆ. ಸೊ ನನಗೊಂದು ಪ್ರಶ್ನೆ, ನೀವು ಧನರಾಜ್ ಅವ್ರ ಮದುವೆನ ಕ್ಯಾನ್ಸಲ್ ಮಾಡ್ತೀರಾ ಅವ್ರ ಜೊತೆ? ಸೊ ಅದಕ್ಕೇನಾದರೂ ನಿಮ್ಮ ಮೇಲೆ ಆ ಥರ ಪದ ಯೂಸ್ ಮಾಡಿದ್ರಾ ಅಂತ? ಏನು ಮದುವೆ ಕ್ಯಾನ್ಸಲ್ ಆಗುತ್ತಲ್ಲ ನಿಮ್ಮದು ಧನರಾಜ್ ಅವ್ರದ್ದು ಶಾರ್ಟ್ ಫಿಲ್ಮಲ್ಲಿ? ಅಯ್ಯೋ ಅದರಲ್ಲ, ವೆಬ್ ಸೀರೀಸಲ್ಲಿ. ಅಯ್ಯೋ ಅವೆಲ್ಲ ಏನೂ ಇಲ್ಲ, ಅಂದರೆ ಜಸ್ಟ್ ಜೋಕ್. ಗೊತ್ತಾಯ್ತು. ಅಂದರೆ ಆ ಟೈಮಿಗೆ ಪಾಪ ಅವ್ರಿಗೆ ಹೇಳ್ಬೇಕಂತ ಅನ್ಸಿದೆ, ಹೇಳಿದ್ದಾರೆ. ಆಮೇಲೆ ಅವರು ಅದಕ್ಕೆ ನನ್ನ ಹತ್ರ ಸಾರಿ ಕೇಳಿದ್ದಾರೆ. ಒಂದು ಕಡೆ ಮಂಜಣ್ಣ ಮತ್ತು ಗೌತಮಿ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ತ್ರಿವಿಕ್ರಮು ಭವ್ಯ ಟಾರ್ಗೆಟ್ ಮಾಡ್ತಾ ಇರ್ತಾರೆ. ಅದನ್ನ ಹೇಗೆ ಫೇಸ್ ಮಾಡಿದ್ರಿ ಆ್ಯಕ್ಚುಲಿ? ಅನ್ನಿಸ್ತಾ ನಿಮಗೆ? ಓಕೆ, ಏನೂ ಇಲ್ಲ, ಯಾರೇನಾರು ಮಾಡ್ಕೊಳ್ಳಿ, ನಾನು ಇರೋದೇ ಹಿಂಗೆ ಅನ್ಕೊಂಡಿದ್ದೆ, ದೇವ್ರನ್ನ ನಂಬಿದ್ದೆ ಅಷ್ಟೆ. ಅದೇ ನನ್ನನ್ನು ಇಲ್ಲಿವರೆಗೂ ಕರ್ಕೊಂಬಂದಿದೆ. ಈಗ ಹೇಗಿದೆ ಮಂಜಣ್ಣ ಮತ್ತೆ ನಿಮ್ಮದು ಎಲ್ಲ ಸಾಲ್ವ್ ಆಯ್ತಾ? ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಎಲ್ಲವೂ ಒಳಗೆ ಸಾಲ್ವ್ ಆಯ್ತು. ತಾರಮ್ಮ ಬಂದಾಗ ಒಳಗೆ ಸಾಲ್ವ್ ಆಯ್ತು, ಎಲ್ಲ ಕ್ಲಿಯರ್ ಆಯ್ತು ಅಷ್ಟೇ. 3 ಡೇಸಲ್ಲಿ ಮಾತಾಡಿದ್ರ ಮಂಜಣ್ಣನ ಜೊತೆ? ಯಾಕಂದರೆ ನೀವು ಹೇಳ್ತಾ ಇದ್ರಿ ನಂಗೆ ತುಂಬ ಹತ್ರ, ನಂಗೆ ತುಂಬ ಇಷ್ಟ ಅವರು ಅಂತ ಹೇಳ್ಬಿಟ್ಟು. ಏನಾದರೂ ಮಾತುಕತೆ ಆಯ್ತಾ? ಇಲ್ಲ, ಅಂದರೆ ಇನ್ನು ನನ್ನ ಫ್ಯಾಮಿಲಿ ಜೊತೆಗೆ ಇದ್ದೆ. ಆ್ಯಂಡ್ ಇನ್ನೊಂದು ಏನಾಗಿತ್ತು ಅಂತಂದರೆ, ನನಗೆ ನಿದ್ದೆ ಮಾಡೋ ಟೈಮಿಂಗ್ಸು ಅಲ್ಲಿ ನಾವು ಯಾವ ಟೈಮ್ಗೋ ಮಲಗ್ತಿದ್ವಿ, ಯಾವ ಟೈಮ್ಗೋ ಎದ್ದೇಳ್ತಿದ್ವಿ, ಅದೆಲ್ಲ ಇಲ್ಲಿ ಸೆಟ್ ಆಗಬೇಕಾಗಿತ್ತು. ಇದು ಫಿನಾಲೆ ಮುಗಿಸ್ಕೊಂಡು ಬಂದ ಮೇಲೆ ನಾನು ಕಂಟಿನ್ಯೂ 40 hours ಎದ್ದಿದ್ದೀನಿ. ನಿದ್ದೆನೇ ಬಂದಿಲ್ಲ ನನಗೆ, 40 hours ಎದ್ದಿದ್ದೀನಿ. ಅದಾದಮೇಲೆ 1 ಡೇ ಫುಲ್ ಮಲಗಿದ್ದೀನಿ. ಆಮೇಲೆ ಫ್ಯಾಮಿಲಿಗೆ ಒಂದು ಸ್ವಲ್ಪ ಟೈಮ್ ಕೊಟ್ಟೆ. ಫ್ಯಾಮಿಲಿ ರಿಲೇಟಿವ್ಸ್ ಇವ್ರಗಳ ಜೊತೆ, ಫ್ರೆಂಡ್ಸ್ ಜೊತೆ ಒಂದು ಸ್ವಲ್ಪ ಟೈಮ್ ಕೊಟ್ಟೆ. ನನ್ನ ಫ್ರೆಂಡದ ಮದುವೆ ಸೆಟ್ ಆಗಿದೆ ಬೇರೆ, ಅವಳ ಎಂಗೇಜ್ಮೆಂಟಿಗೆ ನಾನು ಇಲ್ಲಿ ಇರಲಿಲ್ಲ. ಸೊ ಅವಳು ಬಂದಿದ್ಲು ಮದುವೆಗೆ ಕರೆಯೋಕ್ಕೆ ಅಂತ. ಸೊ ಅವ್ರಗಳಿಗೆಲ್ಲ ಟೈಮ್ ಕೊಡ್ತಿದ್ದೆ. ಈಗ ನೆಕ್ಸ್ಟ್ ಮಾತಾಡಬೇಕು.